ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಧಾರವಾಡ ಹೋಗುವಂತಹ VRL ಟ್ರಾವೆಲ್ಸ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಸು. ನೀವು ಇಲ್ಲಿ ಗಾಡಿ ನೋಡ್ಬೋದು, ತುಂಬ ರಾಯಲ್ ಆಗಿದೆ ಗಾಡಿ ಮಾತ್ರ. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಡ್ರೈವರ್ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ, ಹಾಗೆ ರೂಟಿಂಗ್ ಬಗ್ಗೆ, ಫೆಸಿಲಿಟೀಸ್ ಬಗ್ಗೆ, ಹಾಗೆ VRL ಬಗ್ಗೆ ಅವ್ರ ಒಪಿನಿಯನ್ ಏನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡಿ ಗಾಡಿ ಹೇಗಿದೆ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ. ನೀವು ಇಲ್ಲಿ ಒಳಗಡೆ ನೋಡ್ಬೋದು, ಇಂಟೀರಿಯರ್ಸ್ ಎಲ್ಲ ನೋಡಿ ಹಿಂಗೆ ಡೆಕೋರೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಮಹೇಶ್ ಅಂತ ಹೇಳಿ. ಸೊ ಯಾವ ಊರು ಸರ್ ನಿಮ್ಮದು? ಧಾರವಾಡ ಪಕ್ಕ ದುಮ್ಮವಾಡ ಅಂತ ಹೇಳಿ ಸರ್. ಧಾರವಾಡ, ಓಕೆ ಸೂಪರ್ ಸರ್. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನಿಮ್ಮದು? ಸರ್ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಓಕೆ. ಸೊ ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಲಾರಿ ಓಡಿಸ್ತಿದ್ದೆ ಸರ್. ಓಕೆ. ಈಗ ಒಂದು 2 ವರ್ಷ ಆಯ್ತು ನಾನು VRL ಬಂದು. ಓಕೆ. ಸೊ ಆಲ್ಮೋಸ್ಟ್ 10 ಇಯರ್ಸು 10-12 ಇಯರ್ಸು ಲಾರಿನೇ ಓಡಿಸಿದ್ರು ಸರ್. ಸೊ ಹೇಗನ್ಸುತ್ತೆ ಸರ್ ಲಾರಿಯಿಂದ ಬಸ್ಸಿಗೆ ಶಿಫ್ಟ್ ಆಗಿದ್ದೀರಾ? ಹೇಗನ್ಸುತ್ತೆ ಸರ್? ಲಾರಿಯಿಂದ ಬಸ್ಸಿಗೆ ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿ ಭಾಳ ಇದೆ ಸರ್. ಓಕೆ. ಲಾರಿ ಆದ್ರೆ ಸಿಕ್ಕಬೇಕಲ್ಲಿ ತರ್ಬೋದು. ಓಕೆ. ಮೊದಲು ಕಂಫರ್ಟಬಲ್ ಇರ್ಬೋದು ನಾವು. ಓಕೆ. ಯಾಕಂದ್ರೆ ಪ್ಯಾಸೆಂಜರ್ ಅಲ್ಲ, ಪ್ಯಾಸೆಂಜರ್ ವೆಹಿಕಲ್. ಓಕೆ. ಇದಕ್ಕೆ ಕಂಫರ್ಟಬಲ್ ಆಗಿ ಹೊಡಿಬೇಕು ಗಾಡಿ. ಓಕೆ. ಸೊ ಲಾರಿ ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಲಾರಿ ನಾವು ಯಾಕೆ ಬೇಕಂತ ಹೊಡಿಬೋದು, ಯಾಕಂದ್ರೆ ಅದ್ರ ರ್ಯಾಶ್ ಹೊಡೆದ್ರು ಇದು ರ್ಯಾಶ್ ಅಲ್ಲ. ಓಕೆ. ಯಾಕಂದ್ರೆ ನಮ್ಮಿಂದ ನಮ್ ಕೂಡ 36 ಜನ ಇರ್ತಾರೆ. ಓಕೆ. ಅವ್ರು ನಮ್ಮ ಮೇಲೆ ನಂಬಿಕೆ ಅವ್ರು ಮನೆಗಿರ್ತಾರಲ್ಲ. ಓಕೆ. ಅದಕ್ಕೆ ಸೇಫ್ಟಿ ಆಗಿಂದ ಹೊಡಿಸ್ಬೇಕು. ಓಕೆ ಸರ್. ಓಕೆ. ಸೊ ನೀವು ಹುಬ್ಳಿ ಅಂತ ಹೇಳಿದ್ರಿ, ಇಲ್ಲಿಂದ ಹುಬ್ಳಿ ಹೋಗ್ತಾ ಇದ್ದೀರಾ ಅಂತ. ಸೊ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಿ ಸರ್ ಪಾರ್ಕಿಂಗ್? ಇಲ್ಲಿಂದ ನಾನು 8 ಗಂಟೆಗೆ ಬಿಡ್ತೇನೆ. ಓಕೆ. ಅದು ಮೆಜೆಸ್ಟಿಕ್ ಆನಂದ್ರ ಸರ್ಕಲ್ ಪಿಕಪ್ ಇರ್ತದೆ. ಓಕೆ. ಬಿಟ್ರೆ ಯಶವಂತಪುರ, ಗುರುಗುಂಟೆಪಾಳ್ಯ, ಪೀನೆ, ಬಟವಾಡಿ ಬೈಪಾಸ್ ಪಿಕಪ್ ಇರ್ತದೆ. ಇಲ್ಲಿ ಪಿಕಪ್ ಮಾಡಿಕೊಡು. ನಮ್ದಾದೇ ಒಂದು ಹೋಟೆಲ್ ಇದೆ ಅಂತೇಳಿ. ಓಕೆ. ಓಕೆ. ಅಲ್ಲಿ ಊಟಕ್ಕೆ ಹಾಕ್ತೇನೆ ಗಾಡಿ. ಓಕೆ. ಊಟದ ನೆಕ್ಸ್ಟ್ ಆಯ್ತಂದ್ರೆ ನೆಕ್ಸ್ಟ್ ನಮ್ದು ಚೆಕ್ ಪಾಯಿಂಟ್ ಇದೆ ಚಿತ್ರದುರ್ಗ ಅಂತೇಳಿ. ಓಕೆ. ನಮ್ದೇ ಒಂದು ಚೆಕ್ ಪಾಯಿಂಟ್ ಇದೆ, ಅಲ್ಲೇ ವಾಶ್ರೂಮ್ ಬಿಡ್ತದೆ. ಓಕೆ. ಮಾರ್ನಿಂಗ್ ಬೆಳಿಗ್ಗೆ 6 ಗಂಟೆ ಅಂದ್ರೆ ಹುಬ್ಳಿ ರೀಚ್ ಆಗ್ತದೆ. ಸೊ ಒಂದು ಇವಾಗ ಬಿಟ್ಟರು ಒಂದು 6:30 ಹುಬ್ಳಿ ಹೋಗ್ತೀರಾ? ಹುಬ್ಳಿ ಹೋಗ್ತದೆ. ಓಕೆ ಸರ್. ಓಕೆ. ಅಂದರೆ ಈಗ ರೂಟಿಂಗ್ ಅಂತ ಬಂದರೆ, ಈಗ ಮಳೆಗಾಲ ಅಲ್ಲ ಸರ್, ರೋಡೆಲ್ಲ ಹೇಗಿದೆ ಸರ್ ಯೂಶುವಲ್ ಆಗಿ? ಒಂದೊಂದ್ ಕಡೆ ಚೆನ್ನಾಗಿಲ್ಲ, ಒಂದೊಂದ್ ಕಡೆ ಚೆನ್ನಾಗಿದೆ. ಓಕೆ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಒಂದು ಸರ್. ಓಕೆ. ಭಾಳ ಅಂದ್ರೆ ಒಂದು ಹಾಫ್ ಅನ್ ಅವರ್ 1 ಅವರ್ ಲೇಟ್ ಆಗ್ಬೋದು. ಓಕೆ. ಪ್ಯಾಸೆಂಜರ್ ರಿಕ್ವೆಸ್ಟ್ ಮಾಡ್ಕೋ ಸರ್ ಈಗ ಆಗಿದೆ ಅಂತ ಹೇಳಿದೆ. ಓಕೆ. ಇಷ್ಟೇ, ಅದನ್ನ ಕ್ಲೀನ್ ಮಾಡ್ತಾರೆ ಸರ್. ಓಕೆ. ಸೊ ಇದು ಸೀಟಿಂಗ್ ಕೆಪಾಸಿಟಿ ಏನು ಸರ್? 36 ಸರ್. ಇದು ಹೊಸ ಗಾಡಿ ಅಲ್ಲ ಸರ್? ಹೊಸ ಗಾಡಿ ಸರ್. ಸರ್ ಎಷ್ಟು ಟೈಮ್ ಆಯ್ತು ಸರ್ ಬಂದು? ಈಗ ಸರ್ ಎಷ್ಟು ಟೈಮ್ ಆಯಿತು? ಈಗ 2 ಮಂತ್ ಆಯ್ತು ಸರ್. 2 ಮಂತ್ಸ್ ಆಯ್ತು ಅಷ್ಟೇ. ಸೊ ಈಗ ಮುಂಚೆ ಯಾವ ಗಾಡಿ ಓಡಿಸ್ತೀರಿ ಸರ್? ಮುಂಚೆ ಇದೇ ಗಾಡಿ, ವೈಟ್ ಗಾಡಿ ಓಡಿಸ್ತಿದ್ದೆ ಸರ್. ಅಂದರೆ ಸ್ವಲ್ಪ ಹಳೆ ಗಾಡಿ, 30 ಸೀಟ್ ಅದು. ಸೊ ಹೇಗನ್ಸುತ್ತೆ ಸರ್? ಅಂದರೆ ಅದಕ್ಕೂ ಇದಕ್ಕೂ ಏನು ಅಡ್ವಾನ್ಸ್, ಏನು ಅಡ್ವಾನ್ಸ್ ಅನ್ನಕ್ಕೆ ಸರ್ ವ್ಯತ್ಯಾಸ ಇದೆ. ಹೊಸ ಗಾಡಿ ಬೇಸಿಕ್ಸ್ ಅಲ್ಲ. ಓಕೆ. ಅದು ಬೇಸ್ 4 ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿಸ್ಬೇಕು ಸರ್. ಓಕೆ. ಲಿಕ್ವಿಡ್ ಇಂದ ಹಿಡಿದೆಲ್ಲ ಮೇಂಟೆನೆನ್ಸ್ ಮಾಡಿಸ್ಬೇಕಲ್ಲ. ಓಕೆ. ಅದಕ್ಕೂ ಲಿಕ್ವಿಡ್ ಬರಲ್ಲ ಬೇಸ್ 4 ಗಾಡಿ. ಓಕೆ ಸರ್. ಇದು ಡೆಕೋರೇಟ್ ಮಾಡಿದ್ದೀರಲ್ಲ, ತುಂಬ ಚೆನ್ನಾಗಿದೆ ಸರ್. ಇದು ನೀವೇ ಮಾಡಿದ್ದು ಸರ್ ಇದು? ಸರ್ ನಾವೇ ಮಾಡ್ಸೋಣ. ಓಕೆ. ಯಾಕಂದ್ರೆ ಈಗ ನಮಗೊಂದು ತನ್ನ ಆಗ್ತದಲ್ಲ. ಓಕೆ. ನಮಗೆ ಚಂದ ಕಾಂತ ನಾವು ಮಾಡ್ತೀವಿ. ಓಕೆ. ಅಂದರೆ ಫ್ಲವರ್ಸ್ ಇದೆಲ್ಲ ಎಲ್ಲಿ ಕಲೆಕ್ಟ್ ಮಾಡ್ರಿ ಸರ್? ನಾವೆಲ್ಲ ನಮ್ಮ ಧಾರವಾಡಲ್ಲೇ ಕಲೆಕ್ಟ್ ಮಾಡ್ತೀವಿ. ಧಾರವಾಡದಲ್ಲೇ? ಓಕೆ. ಓಕೆ. ಯೂಶಲಿ ನಿಮ್ದು ಇದೇ ಗಾಡಿನ ಸರ್ ರೆಗ್ಯುಲರ್ ಆಗಿ? ರೆಗ್ಯುಲರ್ ಇದೇ ಗಾಡಿ ಸರ್. ಮತ್ತೆ ರೂಟಿಂಗ್ ಸರ್? ರೂಟಿಂಗ್ ಎಲ್ಲರ ಕಡೆ ಯಾವ ರೂಟ್ ಆಗ್ತಾರೆ ಅಲ್ಲಿ ಹೋಗ್ತೀವಿ. ಓಕೆ. ಅಂದರೆ ಇದೇ ರೂಟ್ ಅಂತ ಇಲ್ಲ? ರೂಟ್ ಅಂತ ಫಿಕ್ಸ್ ಇಲ್ಲ ಸರ್. ಓಕೆ. ಓಕೆ ಸರ್. ಅಂದರೆ ಈ ಫೀಲ್ಡ್ಗೆ ಹೆಂಗೆ ಬನ್ನಿ ಸರ್, ಡ್ರೈವಿಂಗ್ ಫೀಲ್ಡ್ಗೆ? ಸರ್ ಅವಾಗಿದೆ ಸಣ್ಣವಿದ್ದಲ್ಲೇ ಆಸೆ ಇತ್ತು. ಓಕೆ. ಓಡಿಸ್ಬೇಕಂದ್ರೆ ನಮ್ ಬಡತನ ಇತ್ತು. ಓಕೆ. ಅವಾಗ ಟ್ರ್ಯಾಕ್ಟರ್ ಓಡಿಸಿದೆ, ಟ್ರ್ಯಾಕ್ಟರ್ ಇಂದ ಟಾಟಾ ಶಿಮೋ ಓಡಿಸಿದೆ, ಎಲ್ಲ ಓಡಿಸ್ಕೊಂತ ಇಲ್ಲಿ ಬಂದ್ ಈ ಲೆವೆಲ್ ನಿಂತಿದ್ದೇನೆ ಸರ್. ಓಕೆ. ಅಂದರೆ ಫೀಲ್ಡ್ ಇಷ್ಟಪಟ್ಟೆ ಬಂದಿದೆ? ಇಷ್ಟಪಟ್ಟೆ ಸರ್ ಡ್ರೈವಿಂಗ್. ಓಕೆ. ಇಷ್ಟಪಟ್ಟೆ ಬಂದಿದೆ. ಓಕೆ. ಯೂಶುವಲ್ ಆಗಿ ಈಗ ಹುಬ್ಳಿಗಾರ ಚಾರ್ಜಸ್ ಎಲ್ಲ ಎಷ್ಟಿರುತ್ತೆ ಸರ್ ಆವರೇಜ್? ನಮ್ದೇ ಅದೇ ಒಂದು ಆ್ಯಪ್ ಇದೆ, ವಿಜಯಾನಂದ್ ಅಂತ ಹೇಳಿ. ಓಕೆ. ಅದರಲ್ಲಿ ಬುಕ್ ಮಾಡಿದ್ರೆ 20% ಆಫರ್ಸ್ ಇರ್ತದೆ. ಓಕೆ. ಯೂಶಲಿ ಡೈಲಿ ಚೇಂಜ್ ಆಗುತ್ತೆ, ಅಂದರೆ ಸೀಸನ್ ವೈಸ್ ವೀಕೆಂಡ್ ಎಲ್ಲ ಚೇಂಜ್ ಆಗುತ್ತೆ. ಓಕೆ. ಓಕೆ. ಅದಕ್ಕಾಗ ಒಂದು ಆ್ಯಪ್ ಇದೆ. ಅಂದರೆ ರೆಡ್ ಬಸ್, ಅಭಿ ಬಸ್ಸಲ್ಲೆಲ್ಲ ಚೆಕ್ ಮಾಡ್ಬೋದು? ಚೆಕ್ ಮಾಡ್ಬೋದು. ನಮ್ದೇ ಆ್ಯಪ್ ಇದೆ ಸರ್. ನಮ್ಮ ಬಾಡಿಯಲ್ಲಿ ಸ್ಕ್ಯಾನರ್ ಇದೆ. ಓಕೆ. ಸ್ಕ್ಯಾನರ್ ಹೋಗಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆ. VRL ಆ್ಯಪ್? VRL ಆ್ಯಪ್ ಬರ್ತದೆ. ಓಕೆ. ವಿಜಯಾನಂದ್ ಅಂತ ಹೇಳಿ. ಅದರಲ್ಲಿ ಬೇಕಾದ 24 hours ಆಫರ್ಸ್ ಬುಕಿಂಗ್. ಓಕೆ. ಓಕೆ. ಸೊ ಸರ್, ಇದು ನಿಮ್ಮದು ಹುಬ್ಳಿ ಬಂದು ಸೆಂಟ್ರಲ್ ಯೂಶುವಲ್ ಆಗಿ, ಅದ್ರ ನಂತರ ಹೋಗೋ ಬಸ್ಗಳಿದೆ, ಅಂದರೆ ಬೆಳಗಾಮು, ಧಾರವಾಡ, ಅದ್ರ ಮುಂಚೆ ಅದೇ ಗುಲ್ಬರ್ಗ, ಅದೆಲ್ಲ ಬಾರ್ಡ್ರ್ ದಾಟಿ ಹೋಗೋದು ಇದೆ, ಹುಬ್ಳಿ ದಾಟಿ ಹೋಗೋದು. ಸೊ ಹುಬ್ಳಿಗೆ ಅಂತಲೇ ಈಗ ನಿಮ್ಮ ಬಸ್ ಇರೋದ್ರಿಂದ, ಧಾರವಾಡಕ್ಕೆ ಲಾಸ್ಟ್ ಇರೋದ್ರಿಂದ ಪ್ಯಾಸೆಂಜರ್ ಫುಲ್ ಆಗುತ್ತೆ ಸರ್? ಆಗುತ್ತೆ ಸರ್. ಅಂದರೆ ಇಲ್ಲಿಂದ ನಮ್ಮ ಬಾಂಬೆ ಹೋಗ್ತದೆ ಒಂದು ಗಾಡಿ ಸರ್. ಓಕೆ. ಬಾಂಬೆ ಹೋಗ್ತದೆ ಅಂದ್ರೆ
ಒಬ್ಬೊಬ್ರು ಏನ್ ಹೇಳ್ತಾರೆ ನಾನ್ ಎ ಸಿ ಬುಕ್ ಮಾಡ್ತಾರೆ, ಒಬ್ಬರು ಎ ಸಿ ಬುಕ್ ಮಾಡ್ತಾರೆ, ಒಬ್ಬರು ಮಲ್ಟಿಎಕ್ಸ್ ಅಲ್ಲಿ ಅಡ್ಡಾಡ್ತಾರೆ. ಓಕೆ. ಮಲ್ಟಿಎಕ್ಸ್ ಅಲ್ಲೂ ಇಲ್ಲಿಂದ ಬಾಂಬೆ ಹೋಗಿದ್ರೆ ಹುಬ್ಳಿ ಡ್ರಾಪ್ ಇರ್ತದೆ, ಹುಬ್ಳಿಯಿಂದ ಮತ್ತೆ ಪಿಕಪ್ ಇರ್ತದೆ. ಓಕೆ. ಹುಬ್ಳಿ ಡ್ರಾಪ್ ಮಾಡಿ ಮತ್ತೆ ಪಿಕಪ್ ಮಾಡ್ಕೊಂಡು ಸೊ ಅಲ್ಲಿಂದ ಪಿಕಪ್ ಇರುತ್ತೆ ಸರ್. ಸೊ ಅಲ್ಲಿಂದ ಬುಕ್ ಮಾಡೋರು ಇದ್ದಾರೆ. ಇದಾರೆ ಯಾಕೆಂದ್ರೆ ಹುಬ್ಳಿ ಅದು ಅಂದ್ರೆ ನೀವು ಹೋಗೋ ರೂಟ್ ಅಂದ್ರೆ ಈಗ ಧಾರವಾಡ ಅದೆಲ್ಲ ದಾಟಿ ಹೋಗೋರು ಇರ್ತಾರಲ್ವಾ. ಸೊ ನಿಮ್ಗೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಬರೋದ್ರಿಂದ ಯೂಶುವಲ್ ಆಗಿ ಫುಲ್ ಆಗುತ್ತೆ ಗಾಡಿ. ಎಲ್ಲ ಫುಲ್. ನನಗೆ ಎಷ್ಟು ಗಾಡಿ ಇದೆ ಸರ್ ಆ ಸೈಡ್ ಹೋಗಂಥದ್ದು? ಆ ಸೈಡ್ ಡೈಲಿ ಒಂದು 10 ರಿಂದ 20 ಗಾಡಿ ಹೋಗ್ತದೆ ಸರ್. ಓಕೆ. ಆ ರೂಟಿಗೆ ಸರ್ ಕೊಲ್ಲಾಪುರ, ಓಕೆ, ವಾಯಾ ಟಾನಾ, ಬೋರ್ವೆಲ್, ಹಿಂಗ್ ಹೋಗ್ತದೆ. ಓಕೆ ಓಕೆ. ಅಂದ್ರೆ ಫೆಸಿಲಿಟೀಸ್ ಅಂತ ಬಂದು ಏನೇನು ಕೊಡ್ತೀರಾ ಸರ್? ಫೆಸಿಲಿಟೀಸು ಸರ್ ಎ ಸಿ ಆದ್ರೆ ಬ್ಲ್ಯಾಕ್ ಗೇಟ್ ಕೊಡ್ತೇವೆ. ಓಕೆ. ನಾನ್ ಎ ಸಿ ಆದ್ರೆ ಏನಿಲ್ಲ ಸರ್. ಅಂದ್ರೆ ಕಂಫರ್ಟ್ನೆಸ್ ಇದೆ ಹೊಸ ಗಾಡಿಗಳು. ಹೊಸ ಗಾಡಿ ಕಂಫರ್ಟ್ ಇದೆ ಸರ್. ಓಕೆ. ಈಗ ಆಕ್ಚುಲಿ ನಾವು ಪ್ರೈವೇಟ್ ಗಾಡಿ ಕಂಫರ್ಟ್ ಮಾಡಿದ್ರೆ ನಮ್ಮ ಗಾಡಿ ಬೆಟರ್ ಸರ್. ಸರ್ವಿಸ್ ಲೇಟ್ ಆಗ್ಬೋದು ಸರ್, ಜರ್ನಿ ಆರಾಮ್ ಜರ್ನಿ ಸರ್. ಓಕೆ. ಅಂದ್ರೆ ನೀವು ಅದೇ ಗೌರ್ಮೆಂಟ್ ಬಸ್ ಹೋಲ್ಸಿದ್ರೆ ಪ್ರೈವೇಟ್ ಅಂದ್ರೆ ಈಗ ಸುಗಮ, ಆರೆಂಜ್. ಓಕೆ. ನೀವು ಅದು ಸುಗಮಗೆಲ್ಲ ಹೋಗ್ಸೋ ನಮ್ದು ಬೆಸ್ಟ್ VRS ಬೆಸ್ಟ್ ಇದೆ ಅಂತ. ಓಕೆ ಓಕೆ. ಅಂದ್ರೆ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದೆ. ಓಕೆ. ಸರಿ, ಒಂದು ಚಿಕ್ಕ ಮಗು ಬರಲಿ ಸರ್, ನಮ್ಮ ಡ್ರೈವರ್ ಅಂತ ಮೇಡಮ್ ಅಂತ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಕೇರಿಂಗ್ ಇದೆ. ಯಾರ ಬರಲಿ ಸರ್, ಸರ್ ಅಂತ ಕೂಗ್ತಾರೆ. ಓಕೆ ಸರ್. ಫೆಸಿಲಿಟೀಸ್ ತೋರಿಸ್ಬೋದು ಸರ್? ಬಂದೆ ಸರ್. ಓಕೆ. ಸೊ ಅವ್ರು ಹೇಳೋ ಪ್ರಕಾರ ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಗಾಡಿ, 2 months ಆಗಿದೆ ಅಷ್ಟೇ. ಬ್ಯಾಂಗ್ಳೂರ್ ಟು ಹುಬ್ಳಿ ಧಾರವಾಡ ಹೋಗುತ್ತೆ. ಧಾರವಾಡ ಲಾಸ್ಟ್ ಪಾಯಿಂಟ್ ಅವ್ರದ್ದು. ನೀವು ಬಸ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇನ್ಫಾರ್ಮೇಷನ್ ಎಲ್ಲ ಅವ್ರ ಹತ್ರನೇ ನಾನು ಕವರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬಸ್ಸು. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ಮೇಂಟೆನೆನ್ಸ್ ಮಾಡ್ತಾರೆ VRL ಅವರು. ಸೊ ಅವ್ರ ಹತ್ರನೇ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಸರ್ ಫೆಸಿಲಿಟೀಸ್ ಬಗ್ಗೆ ಹೇಳಿ ಸರ್. ನೀವು ಈ ಸೈಡ್ ಬನ್ನಿ. ಫೆಸಿಲಿಟಿ ಸರ್, ಚಾರ್ಜರ್ ಇದೆ. ಓಕೆ. ಒಬ್ಬೊಬ್ರು ಚಾರ್ಜರ್ ಕೇಬಲ್ ಬಿಟ್ಟು ಬಂದ್ರು ಏನಾದ್ರು ಸ್ವಿಚ್ ಇದೆ. ಓಕೆ. ಬೇಕಾದಂಗೆ ಹಾಕ್ಬೋದು. ಓಕೆ. ಹೆಡ್ಡಿಂಗ್ ಇದೆ, ಫುಟ್ರೆಸ್ ಬೇಕಾದಂಗೆ ಬ್ಯಾಗ್ ಇಡಾಕಿದೆ. ಓಕೆ. ಶೂಸ್ ಇಂದ ಎಲ್ಲ ಕಂಫರ್ಟಬಲ್ ಇದೆ. ಲೈಟಿಂಗ್ ಇದೆ ಎಲ್ಲ. ಓಕೆ. ಕಂಫರ್ಟಬಲ್, ಅಂದರೆ ಗ್ರ್ಯಾಂಡ್ ಲುಕ್ ಇದೆ ಬಸ್ಸು, ಹೊಸ ಗಾಡಿಗಳೆಲ್ಲ ಸರ್. ಹೊಸ ಗಾಡಿ ಅಲ್ಲ. ಓಕೆ ಸರ್. ಯೂಶುವಲ್ ಆಗಿ ಈಗ ನಿಮ್ದು AC ಬಸ್ಸಿಗೂ ಅಥವಾ ನಾನ್ AC ಸ್ಲೀಪರ್ಗೆ ಈಗ ಹುಬ್ಳಿ ಧಾರವಾಡಕ್ಕೆ ಅಂದ್ರೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ಪ್ರೈಸ್? ಆವ್ರೇಜ್ ಹೇಳಿ ಅಂದ್ರೆ ಸರ್, AC ಗಾಡಿಗೆ ನಾನ್ AC ಗೆ ಡಿಫ್ರೆನ್ಸ್ ಅಂದ್ರೆ ಸರ್ ಭಾಳ ಅಂದ್ರೆ 100 ರಿಂದ 150 ರೂಪಾಯಿ ಸರ್. ಓಕೆ. ಯಾಕಂದ್ರೆ ಅದು AC ಬ್ಲ್ಯಾಕ್ ಅಂಡ್ ಕೊಡ್ತಾರೆ, ಇದು ನಾನ್ AC ಸರ್. ಓಕೆ. ಇದನ್ನ ಬಿಟ್ರೆ ಏನಿಲ್ಲ ಸರ್. ಓಕೆ. ಅಂದ್ರೆ ಒಳ್ಳೆ ಫೆಸಿಲಿಟಿ ಇದರಲ್ಲೂ ಇದೆ. ಅದು ಸೇಮ್ ಸರ್, ಫೆಸಿಲಿಟಿ ಎಲ್ಲಾನು ಸೇಮೇ. ಓಕೆ. ಒಬ್ಬೊಬ್ರಿಗೆ AC ಬುಕ್ ಮಾಡ್ತಾರೆ, ಯಾಕೊಬ್ಬರಿಗೆ AC ಬೇಕು ಸರ್. ಹೌದು. ಒಬ್ಬರಿಗೆ ನಾನ್ AC. ಓಕೆ. ಮಾಮೂಲಿ ಗಾಳಿ ಬೇಕು. ಹೌದು. ಒಬ್ಬೊಬ್ರಿಗೆ AC ಬೇಕಂದ್ರೆ AC ಬುಕ್ ಮಾಡ್ತಾರೆ. ಓಕೆ. AC ಬೇಡ ಅಂದ್ರೆ ನಾನ್ AC ಬುಕ್ ಮಾಡ್ತಾರೆ. ಸೊ ಹಾಗಾಗಿ ಅದೇ ಒಂದು 100-200 ರೂಪಾಯಿ ವೇರಿಯೇಷನ್ ಇರುತ್ತೆ. ಇವನ್ ಸೀಟ್ ವೈಸ್ ಕೂಡ ಅಷ್ಟೇ ಅಲ್ಲ ಡಿಫ್ರೆನ್ಸ್ ಇಲ್ಲ ಸರ್. ಸಿಂಗಲ್ಗೂ ಒಂದು 50 ರೂಪೀಸ್ ವೇರಿಯೇಷನ್ ಇದೆ ಅಂತ ಕೇಳ್ಪಟ್ಟೆ. ಮಿಡ್ಲ್ ಆದ್ರೆ ಓಕೆ ಇದಕ್ಕೊಂದು ರೇಟ್ ಇರ್ತದೆ ಸರ್. ಓಕೆ. ಹಿಂದ್ಗಡೆ ಆದ್ರೆ ಒಂದ್ ಸ್ವಲ್ಪ ಅದಕ್ಕೊಂದು 20% ಕಮ್ಮಿ ಇರ್ತದೆ ಅಷ್ಟೇ. ಓಕೆ. ಸಿಂಗಲ್ ಇದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರ್ತದೆ. ಓಕೆ. ಅದು ಸಿಂಗಲ್ ಹಿಂದ್ಗಡೆ ಇದ್ರೆ ಕಡಿಮೆ ಇರ್ತದೆ. ಅಪ್ಪರ್ ಕಡಿಮೆ ಇರ್ತದೆ ಸರ್, ಲೋವರ್ ಜಾಸ್ತಿ ಇರ್ತದೆ. ಅಂದ್ರೆ ಎಲ್ಲಾನು ನಾವು ಆಪಲ್ ಚೆಕ್ ಮಾಡ್ಕೋಬೇಕು ಕಂಪಲ್ಸರಿ. ನಮ್ ವಿಜಯಾನಂದ್ ಅಂತ ಆ್ಯಪ್ ಇದೆಯಲ್ಲ ಸರ್, ಓಕೆ, ಪ್ರತಿಯೊಂದು ಸೀಟಿಗೆ ಏನ್ ರೇಟ್ ಇದೆ, 20% ಆಫ್ ಎಲ್ಲ ಗೊತ್ತಾಗ್ತದೆ ಸರ್. ಓಕೆ. ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರ್ ಪ್ಯಾಸೆಂಜರ್ಗೆ ನಿಮ್ದು VRL ಟ್ರಾವೆಲ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾವು ಇಷ್ಟ 1.5-2 ವರ್ಷ ಆಯ್ತು ನಾವು ಓಡಿಸಾಯ್ತು. ಓಕೆ. ಒಳ್ಳೆ ಜರ್ನಿ ಅಂತ ಹೇಳಿದ್ದಾರೆ, ಬ್ಯಾಡ್ ಕಮೆಂಟ್ ಅಂತ ಕಳಿಸಿಲ್ಲ VRL ಬಗ್ಗೆ. ಓಕೆ. ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ಪ್ರಿಫರ್ ಮಾಡ್ಬೋದು ಸರ್. ಒಂದೊಂದು ಫೆಸಿಲಿಟಿ ಅಂದ್ರೆ ಸರ್, ಯಾವ್ದೋ ಒಂದು ಹೆಣ್ಣು ಮಗನು ಧೈರ್ಯದಿಂದ ಕಳಿಸ್ತಾರೆ ಅಂದ್ರೆ ನಮ್ಮ VRL ಗಾಡಿಯಲ್ಲೇ ಸರ್. ಓಕೆ. ಒಬ್ರು ಯಾರೋ ಲೇಡೀಸ್ ವಯಸ್ಸಾದಾರ ಒಂದು 25-22 ಕಾಲೇಜ್ ಹುಡುಗಿ ಅಂತ ತಿಳ್ಕೊರಿ, ಓಕೆ, ಅವ್ರನ್ನ ಧೈರ್ಯದಿಂದ ಮನೆಯಿಂದ ಕಳಿಸೋದು ನಮ್ಮ VRL ಕಂಪ್ನಿಯಲ್ಲೇ ಸರ್. ಸೊ ಅಷ್ಟು ಸೇಫ್ಟಿ ಪ್ರಿಫರ್ ಮಾಡ್ತೀರಾ? ಸೇಫ್ಟಿ ಇದೆ. ಓಕೆ. ಯಾಕಂದ್ರೆ ಫಸ್ಟ್ ಅವ್ರ ಫಾದರ್ ಬಂದು ಹೇಳೋದೇ, ನಿಮ್ ಗಾಡಿಯಲ್ಲಿ ನಾವು ಕಳ್ಸಾಕ ನಿಮ್ ಸೇಫ್ಟಿ ಇದೆ ಅಂತ ಹೇಳಿ ಕಳಿಸ್ತಾ ಇದೇವೆ ಅಂತ. ಯಾಕಂದ್ರೆ ಪ್ರತಿಯೊಂದು ಕ್ಯಾಮ್ರಾ ಇದೆ ಸರ್. ಓಕೆ. ಕ್ಯಾಮ್ರಾ ಇದೆ ನಮ್ದು. ಇಲ್ಲಿ ಕ್ಯಾಮ್ರಾ ಇದೆ ಅಲ್ಲ? ಫುಟ್ರೇಸ್ ನಾವು ವಾಕ್ ಮಾಡ್ತೇವಲ್ಲ. ಹಾ ಸರ್. ಸರಿ, ನಾನು ಬ್ಯಾಕ್ ಸರ್. ಏನಂದ್ರೆ ಈಗ ವಾಕ್ ಮಾಡೋದ್ನಾಗ ಯಾರೋ ಒಂದು ಮಿಸ್ ಆದ್ರೆ, ಏನಾರ ಮಿಸ್ ಮಾಡ್ಕೊಂಡು ಹೋದ್ರೆ ಕ್ಯಾಮ್ರಾ ಇದೆ. ಓಕೆ. ವಾಕ್ ಮಾಡೋಲ್ಲ ಅಷ್ಟೇ ಕ್ಯಾಮ್ರಾ ಕವರ್ ಆಗ್ತದೆ. ಓಕೆ. ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಸರ್. ಓಕೆ. ಏನೋ ಒಬ್ಬೊಬ್ರು ನಾವು ಇದು ಕ್ಯಾಬಿನ್ ಕ್ಯಾಮ್ರಾ ಓಪನ್. ಹಾ, ನಿಮ್ ಕ್ಯಾಬಿನ್. ಓಕೆ. ಹಾ ಸರ್, ಫ್ರಂಟ್ ಕ್ಯಾಮ್ರಾ ಇದೆ ಅದ್ರಲ್ಲಿ. ಓಕೆ. ಅದು ನಮ್ ಕ್ಯಾಮ್ರಾ ಇದೆ ಸರ್, ಡ್ರೈವಿಂಗ್ ಮಾಡೋದು. ಅಂದ್ರೆ ಎಲ್ಲಾ ಕಡೆನೂ ಸೇಫ್ಟಿ ಪರ್ಪಸ್ಗೆ ಇದು ಮಾಡಿದ್ದಾರೆ. ಹಾ, ಎಲ್ಲ ಸೇಫ್ಟಿ ಸರ್. ಓಕೆ. ಓಕೆ. ಆಟೋಮೆಟಿಕ್ಲಿ ಸೆನ್ಸಾರ್ ಹೊಡ್ತೈತೆ ಸರ್. ಅದು ನಿದ್ದಿ ಕಣ್ಣು ಮುಚ್ಚಿರ್ ಸರ್, 1 ಸೆಕೆಂಡಿಗೆ ಕಣ್ಣು ಮುಚ್ಚಿರ್ ಆಟೋಮೆಟಿಕ್ಲಿ ಸೆನ್ಸಾರ್ ಹೊಡ್ತಿದೆ. ಓಕೆ.
ಸೊ ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಅಲ್ಲ ಸರ್ ಇವಾಗ ಮಾಡಿರೋದಲ್ಲ ಸರ್? ಇವಾಗ ರೀಸೆಂಟ್ ಆಗಿ ಒಂದು 4 ತಿಂಗಳಾಯ್ತು. ಓಕೆ. ಸೊ ಎಲ್ಲ ಬಸ್ಗೆ ಎಲ್ಲ ರೆಗ್ಯುಲರ್ ಎಲ್ಲ ಬಸ್ಸಿಗೆ ವೈಟ್ ಕಲರ್ ಎಲ್ಲ ಹಳೆ ಗಾಡಿಗೂ ಎಲ್ಲ ಗಾಡಿಗೆ. ಓಕೆ. ಅಂದ್ರೆ ಇದೆಲ್ಲ ಡೆಕೋರೇಷನ್ ಅಲ್ಲೇ ಧಾರವಾಡದಲ್ಲೇ ತಗೊಂಡ್ರು ಸರ್ ನೀವು? ಧಾರವಾಡಲ್ಲೇ ನಮ್ದು ಮಾರ್ಕೆಟ್ ಇದೆ ಸರ್. ನಾವು ದೀಪಾವಳಿ ಖರೀದಿ ಮಾಡ್ತಿದ್ವಲ್ಲ, ಓಕೆ. ಲಾಸ್ಟ್ ಟೈಮ್ ಧಾರವಾಡಕ್ಕೆ ಹೋದಾಗೆ ತೊಗೊಂಬಂದು ನಾನೇ ಮಾಡ್ಕೊಂಡಿದ್ದೆ. ಓಕೆ. ತುಂಬಾ ಡೆಕೋರೇಟಿವ್ ಮಾಡಿದ್ದೀರಾ ಸರ್. ನಮಗೆ ಒಂದು ತನ್ನ ಆಗ್ತದಲ್ಲ, ಓಕೆ, ನಾವು ಇದರಿಂದ ಒಂದು ತನ್ನ ಉಂಟೇವಲ್ಲ. ಹೌದು ಸರ್. ಮತ್ತೆ ಇದು ನಾವು ಮಾಡ್ಕೊಳ್ಳಿಲ್ಲ ಸರ್. ತುಂಬಾ ಚೆನ್ನಾಗಿದೆ. ಜಗಲಿ ದೇವ್ರ ಮಣಿ. ನಮ್ಗೆ ಇದೊಂಥರ ದೇವ್ರ ಮಣಿ ಸರ್. ಓಕೆ. ನಾವು ಇದನ್ನು ಟ್ರೀಟ್ ಮಾಡೋದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ನಾನು ಮುಂಚೆನೇ ಹೇಳಿದ ಇದು ಹೊಸ ಗಾಡಿ, ಅವ್ರ ಹತ್ರ ಕೂಡ ಇನ್ಫಾರ್ಮೇಷನ್ ತೊಗೊಂಡ್ರಿ ಸೇಫ್ಟಿಗೆ ಎಷ್ಟು ಪ್ರಯಾರಿಟಿ ಕೊಡ್ತಾರೆ VRL ಅವರು ಅಂತ. ಸೊ ನೀವೆಲ್ಲೇ ಟ್ರಾವೆಲ್ ಮಾಡಿದ್ರು ನೀವು ಕಂಫರ್ಟಾಗಿ ಟ್ರಾವೆಲ್ ಮಾಡ್ಬೋದು, ಅಷ್ಟು ಸೇಫ್ ಇದೆ, ಹಾಗೆ ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವನ್ ಯೂಟ್ಯೂಬಲ್ಲಾಗಿರಲಿ ಅಥವಾ ಫೇಸ್ಬುಕ್ ಪೇಜ್ ಕೂಡ ಇದೆ, ಅರಸು ಬ್ಲಾಗ್ ಅಂತ ಹೊಸದಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಆ ಪೇಜ್ ಕೂಡ ಇದೆ. ಎಲ್ಲರೂ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. Thank you, sir.